ಕಳೆದ 30 ವರ್ಷಗಳಿಂದ ರಸ್ತೆಯ ಮೂಲಕ ಸಂಚಾರ ಮಾಡುತ್ತಿದ್ದ ಆಶ್ರಯ ಕಾಲೋನಿಯ ನಿವಾಸಿಗಳಿಗೆ ಏಕಾಏಕಿ ಜಮೀನು ಮಾಲೀಕರು ರಸ್ತೆ ಬಂದ್ ಮಾಡಿರುವುದರಿಂದ ಸ್ಥಳೀಯರಲ್ಲಿ ಆಕ್ರೋಶ ವ್ಯಕ್ತವಾಗಿದೆ. ಈ ಹಿನ್ನೆಲೆಯಲ್ಲಿ ಗುರುವಾರ ಆಶ್ರಯ ಕಾಲೋನಿಯ ನಿವಾಸಿಗಳು ರಸ್ತೆ ಬಂದ್ ಕ್ರಮಕ್ಕೆ ತೀವ್ರ ವಿರೋಧ ವ್ಯಕ್ತಪಡಿಸಿ ಪ್ರತಿಭಟನೆ ನಡೆಸಿದರು. ಪಾಲಿಕೆಯ ನಾಮನಿರ್ದೇಶಿತ ಸದಸ್ಯ ಮುಸ್ತಾಕ್ ಮುಲ್ಲಾ ನೇತೃತ್ವದಲ್ಲಿ ನಡೆದ ಪ್ರತಿಭಟನೆಯಲ್ಲಿ ಸ್ಥಳೀಯರು ಹಲವು ವರ್ಷಗಳಿಂದ ಇದೇ ರಸ್ತೆಯ ಮೂಲಕ ಸಂಚಾರ ಮಾಡುತ್ತಿದ್ದೇವೆ, ಯಾವುದೇ ಮುನ್ಸೂಚನೆ ಇಲ್ಲದೆ ರಸ್ತೆ ಮುಚ್ಚಿರೋದು ಅನ್ಯಾಯ ಎಂದು ಆಕ್ರೋಶ ಹೊರಹಾಕಿದರು. ರಸ್ತೆ ಬಂದ್ ಆಗಿರುವುದರಿಂದ ಕಾಲೋನಿಯ ಜನರಿಗೆ ಸಂಚಾರ, ದೈನಂದಿನ ಕೆಲಸಗಳು ಹಾಗೂ ತುರ್ತು ಸೇವೆಗಳಿಗೂ ತೊಂದರೆಯಾಗುತ್ತಿದೆ ಎಂದು ನಿವಾಸಿಗಳು ಆರೋಪಿಸಿದರು. ಇಲ್ಲಿ ಭಾಳ ದಿವಸದಿಂದ ಇಲ್ಲಿ ರೋಡ್ ಐತಿ, ಇಲ್ಲಿ ಹೋಗೋದ ಬರೋದ ಇಲ್ಲಿ ಮಂದಿ ಮಾಡ್ತಾರೆ ನಮಗೆ. ಮತ್ತು ಎಲ್ಲರೂ ಈಗ ಪೊಲೀಸರು ಬಂದಿರು ನೋಡಕ್ಕೆ. ಮತ್ತು ಇದು ಪೊಲೀಸ್ ಅವ್ರು ನಮಗೆ ಇಲ್ಲಿ ಪೊಲೀಸ್ ಸ್ಟೇಷನ್ಗೂ ಇಲ್ಲಿ ಬಾಂದಿರು. ಮತ್ತು ಅದು ಬಾಂದರು, ಅವ್ರಿಗೂ ಬಾಂದರು, ನಮಗೂ ಬಾಂದಾರ ಏನೈತಿ ಬಗೆಹರಿಸೋನಂದ. ಫಿರ್ವಿ ಅವರು ಕೆಲಸ ಮಾಡತ್ತಾರು, ದಾದಾಗಿರಿ ಮಾಡಿ ಇದು ಮಾಡತ್ತಾರು. ಇಲ್ಲಿ ಮಂದಿ ಹೋಗೋದು ಬರೋದು ಹಿಂಗೆ ಮಾಡೋದ. ಇಲ್ಲಿ ಬಾಜು ಕಾಲೇಜ್ ಐತಿ, ಎಲ್ಲ ಹೋಗೋದು ಬರೋದು ಇಲ್ಲಿಂದ ಭಾಳ ದಿವಸದಿಂದ ನಾವು ಮಾಡ್ತಾವೆ. ಅದು ಸ್ವಲ್ಪ ಇದು ಮಾಡತ್ತಾರೆ ಸರ್ ನಂದು. ಹಾಂ, ಇವತ್ತು ದಿನಾಂಕ 17 ತಾರೀಕು 18 ತಾರೀಕು ಇವತ್ತು ನಮ್ಮದು ಎಕ್ಸಿಸ್ಟಿಂಗ್ ರೋಡ್ ಇದು ಒಂದು ಸುಮಾರು 20 ವರ್ಷದಿಂದ ರೋಡ್ ಇದೆ. ಮತ್ತು ಈ ರೋಡು ಕಾರ್ಪೊರೇಷನ್ದವರು ಮೆಟ್ಲಿಂಗ್ ಮಾಡಿ ನೀವು ನೋಡ್ಬೋದ್ರಿ ಕ್ಯಾಮ್ರಾನಾಗೆಲ್ಲ ಎಕ್ಸಿಸ್ಟಿಂಗ್ ರೋಡ್ ಇದೆ. ಇಲ್ಲಿಂದು ಮಂದಿ ಹೋಗ್ತಾರೋ ಬರ್ತಾರೋ, ಟೂ ವೀಲರ್ ಹೋಗ್ತೈತಿ. ಇಲ್ಲಿ ಒಂದು ಕಾಲೇಜ್ ಐತಿ, ಕಾಲೇಜ್ ಬಸ್ ಹೋಗ್ತೈತಿ ಬರ್ತೈತಿ. ಖರೆ ಇವತ್ತು ಒಂದು ಪ್ರೈವೇಟ್ ಮಂದಿ ಬಂದು ಇವ್ರು ಹೇಳ್ತಾ ಇದ್ದಾರೋ ನಮ್ಮ ಜಾಗ ಇದೆ. ಮತ್ತು ಇವ್ರ ಜಾಗನ ಕಾರ್ಪೊರೇಷನ್ ಹೆಂಗೆ ರೋಡ್ ಮಾಡ್ತೈತಿ? ಮತ್ತು ಕಾರ್ಪೊರೇಷನ್ ಮಾಡಿದ ರೋಡ್ ಇವ್ರು ಅಡ್ಡಾತಾರು. ಇದು ನಾವು ತಕರಾರು ಮಾಡಿದ್ವಿ, ಪೊಲೀಸ್ ಕಡೆ ಮಾಡಿದ್ವಿ. ಸೆಕೆಂಡ್ ಕಾರ್ಪೊರೇಟರ್ ಸರ್ಗೂ ತಕರಾರು ಮಾಡಿದ್ವಿ. ಅವರು ಬಂದು ಇವ್ದು ಕೆಲಸ ನಿಲ್ಲಿಸಿದ್ರು. ಕೆಲಸ ನಿಲ್ಲಿಸಿದ ಮೇಲೂ ಮತ್ತು ಇವರು JCB ತಂದು ಕೆಲಸ ಚಾಲೂ ಮಾಡಿದಾರು. ಅದು ಏನೈತಿ ಕಾನೂನು ಪ್ರಕಾರ ಅದು ಪೇಪರ್ಸ್ ತೊಗೊಂಡು ಸರಿಯಾಗಿ ಇದು ಸಾಲ್ವ್ ಮಾಡಬೇಕು. ಅದು ಬಿಟ್ಟು ಇವರೆಲ್ಲರೂ ದಮ್ ದಾಟಿ ಮಾಡಿ JCB ತೊಗೊಂಡು ರೋಡ್ ಅಡ್ಡಾತಾರು. ಸೊ ಇದಕ್ಕೆ ನಮ್ಮ ಒಂದು ಮನವಿ ಇದೆ, ಇದು ಏನೈತಿ ಕಾನೂನು ನಿಯಮ ಪ್ರಕಾರ ಮುಗಿಸ್ಕೊಂಡು ಆಮೇಲೆ ಕೆಲಸ ಚಾಲೂ ಮಾಡಬೇಕು. ಅಲ್ಲಿ ಮಟ್ಟ ಇದು ರೋಡ್ ಎಕ್ಸಿಸ್ಟಿಂಗ್ ರೋಡ್, ರನ್ನಿಂಗ್ ರೋಡ್ ಕಂಟಿನ್ಯೂ ಇರಬೇಕು. ಇದು ನಮ್ಮ ವಿನಂತಿ. ಸಮಸ್ಯೆಗೆ ತಕ್ಷಣ ಪರಿಹಾರ ಕಲ್ಪಿಸಿ ಸಾರ್ವಜನಿಕರ ಸಂಚಾರಕ್ಕೆ ರಸ್ತೆ ತೆರೆಯುವಂತೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಒತ್ತಾಯಿಸಿದರು. ರಾಜಿ ರೇಮಠ್, KMM ಕನ್ನಡ ನ್ಯೂಸ್, ಬೆಳಗಾವಿ.